ಯಾಕಂದ್ರೆ ನಿಧಿಯಲ್ಲುಂಟು ಗೊತ್ತಾಗಿದೆ. ನಕ್ಷೆಯನ್ನು ಬಿಡಿಸಿದ್ದೇನೆ. ರಾಜಕುಮಾರಿಯ ಹಾರದ ಪದಕದ ಒಳಗೆ ನಿಧಿಯ ಪೆಟ್ಟಿಗೆಯ ಬೀಗ ಉಂಟು. ಆ ರಾಜಕುಮಾರಿ ನನ್ನ ವಶದಲ್ಲಿದ್ದ. ಪಿನಾಕ್ರಿ ಕೊಟ್ಟು ಮದುವೆ ಮಾಡಬೇಕಂತ ತೀರ್ಮಾನ ಆಗಿದೆ. ಅವನ ಮೂಲಕವಾಗಿ ಬೀಗವನ್ನು ನಾವು ವಶ ಮಾಡಿಕೊಡ್ತೇವೆ. ನಿಧಿಯನ್ನು ವಶ ಮಾಡಿಕೊಳ್ತೇನೆ. ಮಹಾರಾಜನ ಕರವನ್ನು ಕಟ್ಟಿ ತಲೆಗೆ ಹಾಕ್ತೇನೆ. ನಿನ್ನನ್ನು ಮತ್ತು ನಿನ್ನ ಗಂಡನ್ನು ಅರಮನೆಯಿಂದ ಹೊರಗೆ ಹಾಕ್ತೇನೆ. ಹಾಗೆ ಹೊರಗೋದ ಬಳಿಕ ಬದುಕುವುದಕ್ಕೆ ಬೇಕಾಗಿ ನೀವು ಈ ಗಂಡ ಅದನ್ನು ನಾನು ನೋಡ್ಲೇಬೇಕು. ಬಾವಿ ಬಿಚ್ಚುಕಿ ನೀನು ಹೆದರಬೇಡ. ನಿನಗೆ ಭಿಕ್ಷೆಯನ್ನು ನಾನೇ ಮೊದಲು ಕೊಡಬೇಕು. ಅದು ಹೇಗೆ? ಅದು ಇದು ನನ್ನ ಕನ್ನಡ ಬಾಳೆ ತಗೋ ಮಾಡು. ಒಂದು ವರ್ಷ ನಿನ್ನ ಹೊಟ್ಟೆಗೆ ಸಾಕಾಗಿತ್ತು. ಚದುರಂಗದ ಆಟದಲ್ಲಿ, ನಾವು ಏನೇ ಆಟದಲ್ಲಿ, ಕತ್ತಲ ಬೆಳಕಿನ ಆಟದಲ್ಲಿ ಕೆಲವು ಮೇಲೆ ಕೆಳಗಿದು ಹಾವು ಏಣಿಯ ಆಟ ಜೀವನ. ತಾಳರುಳಲು ಕಪ್ಪು ಬಿಳುಪಿನ ಹಾಸು ಜೀವನ. ತಾಳರುಳಲು ಕಪ್ಪು ಬಿಳುಪಿನ ಹಾಸು ಜೀವನ. ರಂಗದಾಟವು ದೇವಲೀಲೆಯೋ ಸಂಗಮಂಗಳ ಪಾದಪೇರಿಯೋ ವಿಧಿಯೂಟದಲ್ಲಿ ನರನಾಟಿಕೆಯೋ ಚದುರಂಗದಲ್ಲಿ ಕೊನೆಯೇನಿದೆಯೋ. ಸೋಲಿನ ಬೆಂಕಿಯ ಸಹಿಸುವಳಲ್ಲವು ಜ್ವಾಲಾಮುಖಿ. ಜ್ವಾಲಾಮುಖಿ ನೀನು ರಂಗೋಲಿ ಚಾಪಿ ಹಿಡಿದು ಸೇರಿದ್ರೆ ನಾನು ರಂಗೋಲಿ ಹಿಡಿದು ಸೇರ್ತೇನಂತೆ. ಏನಂದ್ರೆ ರಾಜಕುಮಾರಿ ನಿನ್ನ ವಶವ. ನನ್ನ ಆಸ್ತಿಯಿಂದ ಮೀರಿ ಯಾಕೆ ಬೇಸರದಲ್ಲಿದ್ದೀಯ? ಹೆಸರಲ್ಲಿ ಸಿಟ್ಟು ಸಿಟ್ಟು ಮಾಡಲು ಬೇಡ ಸುಗುಣೆ ಶ್ರೀಮಲ್ಲಿಗೆ. ಪಟ್ಟದ ರಾಣಿಗೆ ಬಳುಕುವ ಸಿಟ್ಟು ಮಾಡ್ಕೊಂಡು
ಬೇಡವೇ? ನಮ್ಮ ಪಾಲಿಗೆ ಕಾಲ ಕಾಲಕ್ಕೆ ಏನೇನು ಬೇಕು ಅದೆಲ್ಲವನ್ನು ನೀಡುತ್ತಿರುವಂತಹ ನಮ್ಮ ಪಾಲಿನ ದೇವರು ನನ್ನ ಭಾವ ಹೇಮಚಂದ್ರ. ಭಾವನ ಹತ್ರ ಹೋಗಿ ಈ ನಿಧಿಯ ವಿಚಾರವನ್ನು ಹೇಳೋ ಬಾರಿ ಹೋಗಿ. ನಿಧಿಯ ವಿಷಯ ಇಂದಿಗೆ ಬಂತ ನಾನು ಗಂಡನೆ ಬಂಡನೆ ಇದು ಅನಿವಾರ್ಯತೆಗೆ ಹೆಂಡತಿ ಆದ ನಮ್ಮಲ್ಲಿಗೆ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೆ, ಈ ಜನ್ಮದಲ್ಲಿ ಅಂಗವಿಕಲಾಗಿ ನಾನು ಹುಟ್ಟಿದೆ. ಮುಂದೊಂದು ನನ್ನ ಪಾಲಿಗೆ ಜನ್ಮ ನಿಧಿ ಹೋದಾದ್ರೆ ಈಗ ನಾನು ಪುಣ್ಯವೇ ಮಾಡುತ್ತೇನೆ. ನನ್ನ ಭಾವ ಹೇಮಚಂದ್ರನಿಗೆ ಯಾವ ಕಾರಣಕ್ಕೂ ಮೋಸ ಆಗುವುದಕ್ಕೆ ನಾನು ಬಿಡುವಲ್ಲವೇ ಅಲ್ಲ. ನಾನು ಹೋಗಿ ಹೇಳುತ್ತೇನೆ. ಕೊಂದೇ ಬಿಟ್ರ ಆ ಪಾಪಿ ರಣನೀರು ನನ್ನನ್ನು ರೊಟ್ಟಿಗೆ ಬಿಸಿದೆ. ಅದು ತುಪ್ಪಾಕಿನಲ್ಲ ಇವ ಪಾಪಿ. ಇಲ್ಲಿದ್ದ ಸಿಟ್ಟು ರಟ್ಟೆಗೆ ಬಂದೈತು, ಒಮ್ಮೆ ಹೆದರಿಸಬೇಕು ಅಂತ ಈಗ ಪಾಪದ ಪುಣ್ಯಾತ್ಮ ಅವನಷ್ಟು ಬಂದ್ಬೋದೇ ಬಂದ್ರಿ ನಾವು ಸೊತ್ತು ಅನ್ನೋದಕ್ಕೆ ನಮ್ಗೆ ಬೇಸರ ಅಲ್ಲ. ಇದು ಯಾವ ಜೊತೆ ಹಿಂಸೆ ಕಣ್ಣ ಇವನ ಜೀವ ಇಟ್ಕೊಂಡಲ್ಲ ನಾ ಮಹಾರಾಜ. ಇವನ ಕೊಂದದ್ದು ನಾನು ಮುದ್ದಾದ ನನ್ನನ್ನು ಕತ್ತರಿಸಿ ಅಂತ ಕೇಳಿ ಅಲ್ಲ ಜೀವನ ಪರ್ಯಂತ ನನ್ನನ್ನ ಸೆರೆಮನೆ ಇಟ್ಟ. ಇಲ್ಲ ಅದ್ರ ಮೇಲೆ ಒಂದು 3 ಸುತ್ತಿಸಿ ಒಂದು ದೂರಿ ಮೆರವಣಿಗೆ ಮಾಡಿಸಿ ಒಂದು ಸನ್ಮಾನ ಮಾಡ್ತಾರೆ. ಯಾವ ಕಾರಣಕ್ಕೂ ಇವನು ಕೊಂದದ್ದು ನಾನು ಮಹಾರಾಜ ಗೊತ್ತಾಗಬಾರ್ದು. ಏನಾದ್ರೂ ಅದೃಷ್ಟ ನಿನ್ನ ಕಡೆಗೆ ರಣನೀರ ಅಹಂಕಾರದಲ್ಲಿ ಕೈ ಖಡ್ಗವನ್ನು ನನ್ನ ಕಡೆಗೆ ಎಸೆದಿಯಲ್ಲ. ಈ ಖಡ್ಗವೇ ನಿನ್ನ ಕೈಗಳಿಗೆ ಕೋಡಗಲಾಗಬೇಕು. ಶ್ರೀವಲ್ಲಿ ಗೊಂಡಿಗೆ ಮಾತ್ರ ಶ್ರೇಷ್ಠ ಏನು ತಿಳಿದು ನನ್ನ ಗಂಡು ಒಂದು ಸೊಳ್ಳೆ ಹೊಡಿತಾರೆ, ಒಂದು ಬಿಟ್ಟುವುದೇ ಇಲ್ಲ. ನಾನು ಏನ್ ದ್ವೇಷ ಇತ್ತು ನಾನು ಆ ಕಡೆ ಇದ್ದೆ. ನಮ್ಮ ಬಂದು ನೋಡ್ತೇನೆ ರಾಮ ರಾವ್ ಏನ್ ದ್ವೇಷ ಇತ್ತು. ನೀವು ಸಮಾಧಾನ ಮಾಡಿಕೊಳ್ಳಿ. ಅಪ್ಪನನ್ನ ಯಾರೇ ಕೊಂದಿದ್ರು ಅವರಿಗೆ ಸರಿಯಾಗಿರುವಂತ ಶಿಕ್ಷೆಯನ್ನು ನಾನು ಕೊಡಿಸುವುದು ಮುಂದಾಗಿದೆ. ನೀವು ಧೈರ್ಯ ತಂದುಕೊಳ್ಳಿ. ವಿಸ್ಮಯ, ನನ್ನ ಅಪ್ಪನನ್ನ ಯಾರು ದಾರುಣವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಶಬ್ದ ಕೇಳ್ತು. ಅಮ್ಮ
ಆಯ್ತು ಅದು ಕಿರಿಗೆ ಹಾಕ್ಕೊಳ್ಳಿ. ಓಯ್, ಸಾಕು 3 ಓಡೋ ಹಸಿ ಆಯ್ತು. ಇದ ಜೀವಕ್ಕೆ ತೊಂದರೆ ಇಲ್ಲ, ಯಾರು ನಿಮ್ಗೆ ಅವ್ರಿಗೆ? ಜೀವಕ್ಕೆ ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ಚಾ ತರಿಸ್ಕೊಳ್ತಾರೆ, ನನ್ಗೊಂದೆಲ್ಲ ಅದಲ್ಲ ಎದುರಿಸಿಕೊಳ್ತಾರೆ. ಇನ್ನು 15 ನಿಮಿಷ ಅವರೇ ಎದ್ದು ನಿಂತು ಈ ಕಡೆ ಅಲ್ಲ ಒಬ್ಬರೇ ಈ ಕಡೆ ಒಬ್ಬರೇ ನಿಮ್ಗೆ ವಿಷಯ ಗೊತ್ತಿಲ್ಲ. ಅವರು ಸತ್ತಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತುಂಟು. ಕಳೆದ ವರ್ಷ ಹೇಳ್ತಾರೆ. ವೈದ್ಯರಾಜನ ದೊಡ್ಡ ತಲೆ ವಿಷಯ ಇದೇ ವಿಷಯ. ನಾನು ವೈದ್ಯ ಹಾಗಾಗ್ತಾ ನಿತ್ಯ ಕಾಯಿಲೆ ಮುಗಾಗ್ತಾನೆ. ಮುಂದೆ ಹೇಳ್ತಾನೆ ನಾನು ಮಾವ ಸಣ್ಣ ವ್ಯಕ್ತಿಯ ದೊಡ್ಡ ವ್ಯಕ್ತಿಗಳು. ಇತ್ತೀಚೆಗೆ ನೀನೇ ಸ್ವಲ್ಪ ದೊಡ್ಡ ವ್ಯಕ್ತಿ ಅಲ್ಲ ಹೇಳಿ ವಿಷಯ. ದೊಡ್ಡ ವ್ಯಕ್ತಿಗಳ ಸತ್ತಾಗ ಇನ್ನೊಬ್ಬರು ದೊಡ್ಡ ವ್ಯಕ್ತಿಗಳಲ್ಲಿ ಸತ್ತಿದ್ದಾರೆ ಅಂತ ಅರ್ಚನ ಹೇಳಲಿಕ್ಕಾಗುದಿಲ್ಲ. ನೀವು ಹೋದ ವರ್ಷ ತಿಂತ ಅದಕ್ಕೆ ಒಂದು 15 ನಿಮಿಷ ಬಿಟ್ಟು ಅಗತ್ಯ ಅವ ಸತ್ತ ಹೇಗೆ ಅಂತ ಮೊದಲು ನೋಡ್ಬೇಕು. ಇದು ಎಲ್ಲ ನೋಡಿದ್ದಲ್ಲ ನನಗತಿ ಹಿತ ಬಂತರು ಯಾವತ್ತೀಗ ನಿಮ್ಮ ಅಣ್ಣ ರಣದಿಂದ ಕಡೆಗಾಲ ಇದು ರಣಧೀರನ ಕಡೆಗ ರಣ ಸಿಂಹಸ್ವರ ಅಲ್ಲಿ ರಣಧೀರ ನಿನಗೆ ಏನಾಗ್ಬೇಕು? ಅವನಿಗೆ ನೀನು ಅವರಲ್ಲಿ ಹಾಗೆ ನೀನಿಲ್ಲಿ ಹೀಗೆ ಅಣ್ಣ ತಮ್ಮ ಇಬ್ರು ಸೇರಿ ರಾಜ್ಯದಲ್ಲಿ ಹಣಕ್ಕೊಂದು ವ್ಯವಸ್ಥೆ ಮಾಡು. 3 ತಾಸು ವೈದ್ಯ ನೀ ಅವನಿಗೆ ಸಹಾಯ ಮಾಡು. ನಾನೇ ಅಣ್ಣ ಹಾಗೆ ತಮ್ಮ ಹೀಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಎಷ್ಟು ಒಣಗುತ್ತಾಗಿಲ್ಲ ಇದು ಮೂಗಿಗೆ ಮೂಗುವಾಗ ಆನೆ ಸೊಂಡೆ ತೆಗಿದ್ದ ಅಂತಿಮ ದರ್ಶನ. ಮರಳಿ ಬಾರದು ನಾವು ವೈದ್ಯ ನೆನ್ಬಿಟ್ಟು ಎದುರ್ತೇವೆ. ಹೋದಾಡ್ಬಾ ಹೋದಾಡ್ಬಾ ಇದೀಗ 3ನೇ ಹಣ ಆಗ್ತಿತ್ತು. ಪಾಪ ಮಾರಾಯ ಆ ಶಿವಗಳು ಏನ್ ತಪ್ಪು ಮಾಡಿಲ್ಲ. ಅವನು ಯಾರು ಕೊಂದ್ರು ಯಾರು ಮಾಡಿಲ್ಲ? ನೀ ಯಾಕೆ ಸಾಯ್ತೀನಿ?
ಎಷ್ಟು ಹೊತ್ತಿಗೆ ನೋಡು ಹೇಳ್ತಾ ಇರೋದು. ನಿನಗೆ ವಿಷಯ ಗೊತ್ತಿದೆಯೇನು? ಏನು? ಸತ್ತವರ ಬಗ್ಗೆ ನಾವು ಓದ್ತಾರೆ, ಸತ್ತವರು ಮತ್ತೆ ಬರ್ತಾರೆ ಏನಪ್ಪ? ಅವ್ರು ಹೋದ್ರೆ ನೀನು ಯೋಚನೆ ಮಾಡು. ಏನು? ಈ ನನ್ನ ಭಾವ ಶಿವಮಣಿ ಹೌದಾ? ಹೌದು. ಜೀವನದಲ್ಲಿ ಎಲ್ಲಾ ಸುಖವನ್ನು ಅನುಭವಿಸೇ ಸತ್ತಿದ್ದಾರೆ. ಆ ದಿವಸ ನಾವು ಸಾಯಬೇಕೆಂಬ ಕಾರಣಕ್ಕಾಗಿ ಕರಡಿ ಹತ್ತಿರ ಹೋದ್ರು. ಕರಡಿ ನಮ್ಮನ್ನು ತಿನ್ನಿಲ್ಲ. ಯಾಕೆ? ಯಾಕೆ? ಮುಂದೊಂದು ದಿವಸ ನಾವು ಸಾಧನೆ ಮಾಡ್ಲಿಕ್ಕೆ ಇದ್ದೇವೆ ಎನ್ನುವುದೇ ಅರ್ಥ. ಏನ್ ಸಾಧನೆ? ಆ ಸಂಬಂಧವಾಗಿ ಯೋಚನೆ ಮಾಡಿದ್ರೆ ಹಾ. ಈಗ ಬೇಕು ನಿಷ್ಠ. ಏ ಸಿಂಹ ಸರ್, ಅವತ್ತು ಒಂದು ಕತ್ತಿ ಕೊಟ್ಟಿದ್ಯಲ್ಲ, ಅದು ಹದ ಮಾಡಿದ್ದೆ. ಅದಲ್ಲ ಹೇಳೋ. ನನಗೀಗ ಬೇಕು. ಏನ್ ಬೇಕು? ಇದು ಬೇಕು. ಮೂಗ? ಅದಲ್ವಾ? ನನಗೀಗ ಹೆಣ್ಣಿನ ಸುಖ ಬೇಕು. ಹೋಗೋ ಕಾಲ ಬಂದ್ಮೇಲೆ ಎದುರ ನಿನಗೆ ಅದೆಲ್ಲ ಬೇಡ. ನನಗೆ ಹೆಣ್ಣಿನ ಸುಖ ಬೇಕು ಅಂದ್ಮೇಲೆ ಬೇಕಷ್ಟೇ. ಹಣ ಎಷ್ಟೇ ಖರ್ಚಾದ್ರೆ ನಾನು ಕೊಡ್ತೇನೆ. ಆದ್ರೂ ಒಂದು ಈ ವಿಷಯ ಗುಟ್ಟಾಗಿರ್ಬೇಕು. ನಾನು ನನಗೆ ಗೊತ್ತಾಗಬಾರ್ದು.